ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ಕ್ಷುಲ್ಲಕ ವಿಚಾರಕ್ಕೆ ಆಟೋ ಚಾಲಕ ಹಾಗೂ ಬೈಕ್ ಸವಾರ ನಡುವೆ ಗಲಾಟೆ ನಡೆದಿದೆ. ಮಾತಿಗೆ ಮಾತು ಬೆಳೆದು ಬೈಕ್ ಸವಾರ ಆಟೋ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಹೇಳಲಾಗಿದೆ. ಈ ಘಟನೆಯ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವೈರಲ್ ಕೂಡ ಆಗಿದೆ. ರಸ್ತೆಯಲ್ಲಿ ವಾಹನ ಚಲಾಯಿಸುವ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಈ ವೇಳೆ ಆಕ್ರೋಶಗೊಂಡ ಬೈಕ್ ಸವಾರ ಆಟೋ ಚಾಲಕನೊಂದಿಗೆ ಗಲಾಟೆ ಮಾಡಿದ್ದಾನೆ. ಬಳಿಕ ಆಟೋ ಚಾಲಕನ ಮೇಲೆ ಹಲ್ಲೆ ನಡೆಸಿರುವ ದೃಶ್ಯಗಳು ಕೂಡ ಕಂಡು ಬಂದಿವೆ. ಈ ಘಟನೆಯಿಂದ ಕೆಲಕಾಲ ರಸ್ತೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ರೋಡ್ ರೇಜ್ ಘಟನೆಗಳಿಗೆ ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಹಾಗೂ ಹಲ್ಲೆ ನಡೆಸುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ವಾಹನ ಸವಾರರು ರಸ್ತೆಗಳಲ್ಲಿ ತಾಳ್ಮೆಯಿಂದ ವರ್ತಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇವ್ನು ಏನು ಮಾಡಿದ್ದಾನೆ ಅಂದರೆ ಗಾಡಿಯಿಂದ ಓವರ್ಟೇಕ್ ಬಂದು ಗಾಡಿ ಬಂದ್ಬಿಟ್ಟು ಅಲ್ಲಿ ನಮ್ಮ ಗಾಡಿ ಬಂದು ಮುಂದೆಗಡೆ ಟಚ್ ಮಾಡಿದ್ದಾನೆ. ಟಚ್ ಮಾಡಿದಾಗ ನಾನು ಇವ್ನಿಗೆ ಹೇಳ್ತಾ ಇದ್ದೀನಿ, ಗಾಡಿ ಯಾಕೆ ಹಿಂಗೆ ಬರ್ತಾ ಇದೆಯಾ, ಟ್ರಾಫಿಕ್ ಜಾಮ್ ಆಗಿದೆ, ಮಧ್ಯಾಹ್ನ ಹಿಂದಕ್ಕೆ ನಿಂತ್ಕೋಬಾರ್ದು ಗಾಡಿ ಹಿಂಗೆ ತಳ್ಳಿದ್ರೆ. ಬಟ್ ಅದಕ್ಕೆ ನನ್ನ ಸ್ನೇಹಿತನ ಬರೋಕೆ ಹೇಳ್ತೀನಿ, ಖಂಡಿತ ಅವನ ಮೇಲೆ FIR ಅಂತ ಮಾಡೋದಂತ ಖಚಿತ. ಬೆಂಗಳೂರಿಗೆ ಆಟೋ ಡ್ರೈವರ್ ಮೇಲೆ ಯಾವನಾರು ಕೈ ಮಾಡಿದ್ರೆ ಇನ್ನು ಲೈಫಲ್ಲಿ ಅವನು ಈಚೆಗೆ ಬರಬಾರ್ದು. ಆ ರೀತಿ ಮಾಡೇ ಮಾಡ್ತೀವಿ ಆಟೋ ಡ್ರೈವರು. ಅಲ್ಲ, ಈಗ ನೀವು ಅವ್ನಿಗೆ ಹೇಳಿದ್ರಿ ಟ್ರಾಫಿಕ್ ಇದ್ದು ಸೈಡ್ಗೆ ಹೋಗಿ ಅಂತ ಹೇಳಿ, ಅಷ್ಟಕ್ಕೆ ಅವನು ಆತರ ಹೊಡೆದಿದ್ದಾನಲ್ವ, ಅದು ಕೈಯಲ್ಲಿ ಕೈಯಲ್ಲಿದ್ದಂತ ಕಡಗದಲ್ಲಿ ಕಬ್ಬಣ ಅದು ನೋಡಿದ್ರೆ ಒಂದು ದೊಡ್ಡ ಗಾತ್ರದಲ್ಲಿದೆ. ಆ ಕಬ್ಬಣನ ಯೂಸ್ ಮಾಡ್ಕೊಂಡು ನನ್ನ ಕೈ ಮೇಲೆ ಹಲ್ಲೆ ಮಾಡಿದ್ದಾನೆ. ಅವ್ರು ನಿಮ್ ತಲೆ ಹೊಡೆಯಕ್ಕೆ ಹೋಗಿದ್ದ, ಕೈ ಹೊಡೆದಿದ್ದ? ತಲೆ ಹೊಡೆಯಕ್ಕೆ ಬಂದ ಸರ್, ತಲೆ ತಪ್ಪಿಸ್ಕೊಂಡೆ ನಾನು. ತಪ್ಪಿಸ್ಕೊಂಡೆ ಅಷ್ಟರಲ್ಲಿ ಕೈ ಕೊಟ್ಟೆ ನಾನು. ಕೈ ಕೊಟ್ಟಾಗ ಈ 4-5 ಏಟು ಕೈಗೆ ಬಿಟ್ಟು ಕೈ ಎಟ್ಬಿಟ್ಟಿದ್ದು. ಕೈ ಎಟ್ಟಿದ ಮೇಲೆ ಈಗ ನಾನು 112 ಕಾಲ್ ಮಾಡಿದ್ದೀನಿ. 112 ಬಂದು ಪೊಲೀಸರು ಅವನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಗಾಡಿನೂ ಕೂಡ ಇಲ್ಲೇ ಇದೆ. ಅದನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಸುವಂತ ಕೆಲಸ ಮಾಡಿಸಿ ನಾವು ಮೇಲೆ FIR ಮಾಡಿ ನಾನು ಇದು ಮಾಡ್ತೀನಿ. ಬೆಂಗಳೂರಲ್ಲಿ ಯಾವುದೇ ಮೇಲೆ ಆಟೋ ಡ್ರೈವರ್ ಮೇಲೆ ಕೈ ಮಾಡಬೇಕು ಅಂದ್ರೆ ಆಟೋ ಡ್ರೈವರ್